ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್. ಪ್ರಪಂಚದಲ್ಲಿ ಬಹಳ ಜನ ನೋವು ಅನುಭವಿಸುವುದು ಮತ್ತು ಸಾವನ್ನಪ್ಪುವುದು ಈ ರೋಗಗಳಿಂದಲೇ. ಆದರೆ ಈ ರೋಗಗಳಿಗೆ ಮುಖ್ಯ ಕಾರಣ ಇನ್ನೊಂದು ರೋಗವಿದೆ, ಅದೇ ಒಬಿಸಿಟಿ. ಈ ಒಬಿಸಿಟಿ ಏಜ್, ಜೆಂಡರ್ ಯಾವುದೇ ಸಂಬಂಧವಿಲ್ಲದೆ ಎಲ್ಲರನ್ನು ಅಟ್ಯಾಕ್ ಮಾಡುತ್ತದೆ. ಈ ಒಬಿಸಿಟಿ ಒಂದು ಕಾಲದಲ್ಲಿ ಬಹಳ ಡೆವಲಪ್ಮೆಂಟ್ ಇರುವ ರಾಷ್ಟ್ರಗಳಲ್ಲಿ ಮಾತ್ರ ಇರುತ್ತಿತ್ತು ಎಂದು ಆದರೆ ಈಗ ಇದು ಎಲ್ಲ ದೇಶಗಳಲ್ಲಿಯೂ ಒಬಿಸಿಟಿ ಕಂಡು ಬರುತ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ಪ್ರತಿ ವರ್ಷ 2.8 ಮಿಲಿಯನ್ ಜನರು ಈ ಒಬಿಸಿಟಿ ಅಥವಾ ಹೆಚ್ಚು ತೂಕ ಇರುವುದರಿಂದ ಸಾವನ್ನಪ್ಪುತ್ತಿದ್ದಾರೆ ಎಂದು ವರದಿ ಮಾಡಿದೆ. ಇದು ಒಟ್ಟಿನಲ್ಲಿ ಹೇಳಬೇಕೆಂದರೆ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ವ್ಯಾಧಿ. ಅಸಲು ಈ ಒಬಿಸಿಟಿ ಎಂದರೇನು, ಯಾಕೆ ಬರುತ್ತದೆ ಮತ್ತು ನಮ್ಮ ದೇಹದಲ್ಲಿ ಫ್ಯಾಟ್ ಅಥವಾ ಕೊಬ್ಬು ಶೇಖರಣೆ ಏಕೆ ಆಗುತ್ತದೆ, ಒಬಿಸಿಟಿ ಬರದೆ ಹೇಗೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಬೇಕು ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಒಬಿಸಿಟಿ ಎಂದರೆ ಕನ್ನಡದಲ್ಲಿ ಬೊಜ್ಜು, ಸ್ಥೂಲಕಾಯ. ಅಂದರೆ ನಮ್ಮ ದೇಹದಲ್ಲಿ ಇರುವ ಫ್ಯಾಟ್ಗಿಂತ ಅತಿಯಾಗಿ ಹೆಚ್ಚು ಕೊಬ್ಬು ಶೇಖರಣೆ ಆಗುವುದಕ್ಕೆ ಸ್ಥೂಲಕಾಯ ಅಥವಾ ಒಬಿಸಿಟಿ ಎನ್ನುವರು. ಹಾಗಾದರೆ ನಮ್ಮ ದೇಹದಲ್ಲಿ ಯಾಕೆ ಈ ಒಬಿಸಿಟಿ ಜಾಸ್ತಿ ಆಗುತ್ತದೆ ಎಂದು ನೋಡೋಣ. ಯಾವುದೇ ಒಂದು ವಾಹನವನ್ನು ಸರಿಯಾಗಿ ಕೆಲಸ ಮಾಡಲು ನಾವು ಅದಕ್ಕೆ ಪೆಟ್ರೋಲ್ ಆರ್ ಡೀಸೆಲ್ ಹಾಕುತ್ತೇವೆ. ಇದರಿಂದ ಅದು ಎನರ್ಜಿ ಆಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಹಾಗೆ ನಮ್ಮ ದೇಹ ಕೆಲಸ ಮಾಡಬೇಕಾದರೆ ನಾವು ಆಹಾರವನ್ನು ತೆಗೆದುಕೊಳ್ಳುತ್ತೇವೆ. ಈ ಆಹಾರದಿಂದ ನಮಗೆ ಎನರ್ಜಿ ಸಿಗುತ್ತದೆ. ಆದರೆ ನಾವು ಕ್ಯಾಲರಿ ಎಂಬ ಪದವನ್ನು ಜಾಸ್ತಿ ಕೇಳುತ್ತಾ ಇರುತ್ತೇವೆ. ಸಾಮಾನ್ಯವಾಗಿ ಅಂದರೆ ಈ ಕ್ಯಾಲರಿ ಅಂದರೆ ಏನು, ನಾವು ಏನಾದರೂ ತಿನ್ನಬೇಕಾದರೆ ಅದರಲ್ಲಿ ಎಷ್ಟು ಕ್ಯಾಲರಿ ಇದೆ ಮತ್ತು ನಾವು ಕೆಲಸ ಮಾಡಬೇಕಾದರೆ ನಮ್ಮ ದೇಹದಲ್ಲಿ ಎಷ್ಟು ಎನರ್ಜಿ ಖರ್ಚು ಆಗುತ್ತದೆ ಎಂಬ ಮಾಪನ ಮಾಡುವುದನ್ನೇ ಕ್ಯಾಲರಿ ಎನ್ನುತ್ತೇವೆ. ಸಿಂಪಲ್ ಆಗಿ ಇದು ಎನರ್ಜಿಯನ್ನು ಮಾಪನ ಮಾಡುವ ಯೂನಿಟ್ ಆಗಿದೆ. ಉದಾಹರಣೆ, 70 kg ಇದ್ದ ವ್ಯಕ್ತಿ ಸುಮಾರು 1 ಕಿಲೋಮೀಟರ್ ನಡೆದರೆ 70 ಕ್ಯಾಲರಿ ಎನರ್ಜಿ ಖರ್ಚು ಆಗುತ್ತದೆ. ನಾವು ಸುಮಾರು 100 ಗ್ರಾಂ ಚಿಪ್ಸ್ ಅಥವಾ ಲೇಸ್ ತಿಂದರೆ ನಮಗೆ 530 ಕ್ಯಾಲರಿ ಎನರ್ಜಿ ಬರುತ್ತದೆ. ಕೆಲವು ಆಹಾರ ಪದಾರ್ಥಗಳನ್ನು ಮಾರ್ಕೆಟಿನಲ್ಲಿ ಕೊಂಡುಕೊಳ್ಳುತ್ತೇವೆ. ಆ ಪ್ಯಾಕೆಟ್ ಮೇಲೆ ಬರೆದಿರುತ್ತಾರೆ ನಾವು ಎಷ್ಟು ತಿಂದರೆ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಸಿಗುತ್ತದೆ ಎಂದು. ನಾವು ದಿನನಿತ್ಯ ಮಾಡುವ ಕೆಲಸವಾಗಲಿ ಅಥವಾ ವ್ಯಾಯಾಮವಾಗಲಿ ಮಾಡುತ್ತೇವೆ. ಇವುಗಳನ್ನು ಮಾಡುವುದಕ್ಕೆ ನಮಗೆ ಎನರ್ಜಿ ಬೇಕು. ಸೊ ನಾವು ಆಹಾರವನ್ನು ಸೇವಿಸುತ್ತೇವೆ. ಆದರೆ ನಮಗೆ ಬೇಕಾದ ಕ್ಯಾಲರಿಗಿಂತ ಹೆಚ್ಚಾಗಿ ಕ್ಯಾಲರಿಯನ್ನು ಸೇವಿಸಿದರೆ ಅದು ನಮ್ಮ ದೇಹದಲ್ಲಿ ಬೊಜ್ಜಾಗಿ ಶೇಖರಣೆಯಾಗುತ್ತದೆ. ಸಾಮಾನ್ಯವಾಗಿ ಪುರುಷರಿಗೆ ಅಂದರೆ 2000 ರಿಂದ 3000 ಕ್ಯಾಲರಿ ಬೇಕಾಗುತ್ತದೆ. ಅದೇ ಮಹಿಳೆಯರಿಗೆ ಅಂದರೆ 1600 ರಿಂದ 2400 ಕ್ಯಾಲರಿ ಬೇಕಾಗುತ್ತದೆ. ಇದು ವಯಸ್ಸು, ಅದರ ದೇಹ ಗಾತ್ರ ಅಂದರೆ ಹೈಟು, ಫ್ಯಾಟ್ ಮತ್ತು ಅವರು ಎಷ್ಟು ಕೆಲಸ ಮಾಡುತ್ತಾರೆ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಉದಾಹರಣೆ, ಒಬ್ಬ ವ್ಯಕ್ತಿ 3000 ಕ್ಯಾಲರಿ ಬರುವ ಆಹಾರ ಸೇವನೆ ಮಾಡಿದ್ದಾನೆ ಎಂದು ತಿಳಿದುಕೊಳ್ಳೋಣ. ಆದರೆ ಆತ 2500 ಎನರ್ಜಿ ಮಾತ್ರ ಖರ್ಚು ಮಾಡಿದ್ದಾನೆ ಎಂದುಕೊಳ್ಳೋಣ. ಅಂದರೆ 500 ಕ್ಯಾಲರಿ ದೇಹ ಕೊಬ್ಬು ರೂಪದಲ್ಲಿ ಶೇಖರಿಸಿಕೊಳ್ಳುತ್ತದೆ. ಹೀಗೆ ದಿನ ಕ್ಯಾಲರಿ ಜಾಸ್ತಿ ಆಗುತ್ತಾ ಒಟ್ಟಿನಲ್ಲಿ 7700 ಕ್ಯಾಲರಿ ಅಂದರೆ ಅದು 1 kg ಕೊಬ್ಬಿಗೆ ಸಮವಾಗುತ್ತದೆ. ಹೀಗೆ ದಿನ ಬೆಳೆಯುತ್ತಿರುವ ಈ ಕೊಬ್ಬು ದೇಹದ ಹೊಟ್ಟೆಭಾಗ, ತೊಡೆಯ ಭಾಗ ಸುತ್ತಲೂ ಶೇಖರಣೆಯಾಗುತ್ತದೆ. ನಾವು ಜಾಸ್ತಿ ತೂಕವಿದ್ದೀವಿ ಎಂದು ಹೆಂಗೆ ಚೆಕ್ ಮಾಡಿಕೊಳ್ಳಬೇಕು ಅಂದರೆ BMI ಅನ್ನೋ ಪದ್ಧತಿ ಇದೆ. BMI ಎಂದರೆ ಬಾಡಿ ಮಾಸ್ ಇಂಡೆಕ್ಸ್ ಎನ್ನುವರು. ಇದು ನಮ್ಮ ಹೈಟ್ ಅಂಡ್ ವೇಟ್ ಆಧಾರದ ಮೇಲೆ ಮಾಡಲಾಗುತ್ತದೆ. ಇದು ನಮ್ಮ ಹೈಟ್, ಏಜ್, ಜೆಂಡರ್, ವೇಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡುತ್ತದೆ. ಈ ವಿಡಿಯೋ ಮುಗಿದ ಮೇಲೆ ನೀವು BMI ಚೆಕ್ ಮಾಡಿಕೊಳ್ಳಿ. 18.5 ಇದ್ದರೆ ಇದು ನಮ್ಮ ದೇಹಕ್ಕಿಂತ ಕಡಿಮೆ ಇದೆ ಎಂದರ್ಥ. 18.5 ರಿಂದ 24.9 ಇದ್ದರೆ ನಾರ್ಮಲ್ ಅಂತ ಅರ್ಥ. ಹಾಗೆ 25 ರಿಂದ 29.9 ಮಧ್ಯೆ ಇದ್ದರೆ ಓವರ್ ವೇಟ್ ಆಗಿದೆ ಎಂದು ಅರ್ಥ. 30ಕ್ಕಿಂತ ಜಾಸ್ತಿ ಇದ್ದರೆ ಇದನ್ನು ಒಬಿಸಿಟಿ
ಎನ್ನುತ್ತಾರೆ. ಒಬಿಸಿಟಿ ಎಂದರೆ ಕೇವಲ ದಪ್ಪ ಆಗುವುದೇ ಅಲ್ಲ, ಇದರಿಂದ ನಮ್ಮ ದೇಹದ ಮೇಲೆ ಎಷ್ಟೋ ಪರಿಣಾಮಗಳು ಬೀರುತ್ತವೆ. ಅವುಗಳ ಬಗ್ಗೆ ಹೀಗೆ ನೋಡೋಣ. ಈ ಒಬಿಸಿಟಿ ಅನ್ನೋದು ನಮ್ಮ ದೇಹದಲ್ಲಿ ಪ್ರತಿ ಭಾಗದ ಮೇಲೆ ಪ್ರಭಾವ ಬೀರುತ್ತದೆ. ಈ ಒಂದು ಒಬಿಸಿಟಿ ಇದ್ದರೆ ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಡಯಾಬಿಟಿಸ್, ಲಿವರ್ ಡ್ಯಾಮೇಜ್, ಕ್ಯಾನ್ಸರ್ ಇತ್ಯಾದಿ ಈ ಒಬಿಸಿಟಿ ಜೊತೆಗೆ ಲಿಂಕ್ ಇದೆ. ಕೆಲವು ಜನರಿಗೆ ಈ ಕೊಬ್ಬು ಕುತ್ತಿಗೆ ಸುತ್ತ ಸೇರಿಕೊಳ್ಳುವುದರಿಂದ ಗಾಳಿ ಹೋಗಬೇಕಾಗಿರುವ ಟಬ್ ಸಣ್ಣಗಾಗಿ ಹೋಗುತ್ತದೆ. ಇದರಿಂದ ಗಾಳಿ ಉಸಿರಾಟಕ್ಕೆ ತೊಂದರೆ ಅನುಭವಿಸುತ್ತಾರೆ. ಹಾಗೆ ಮಹಿಳೆಯರು ಈ ಒಬಿಸಿಟಿಯಿಂದ ಬಂಜೆತನ ಉಂಟಾಗಬಹುದು. ಅತಿಯಾದ ಆಯಾಸ, ಕೆಲಸ ಮಾಡದೇ ಇರುವುದು, ಸ್ವಲ್ಪ ಕೆಲಸ ಮಾಡಿದರೂ ಸುಸ್ತಾಗಿ ಆಗುವುದು ಇವೆಲ್ಲ ದೈಹಿಕ ಕಾರಣಗಳು. ಆದರೆ ಮಾನಸಿಕವಾಗಿ ಎಷ್ಟೋ ಜನರು ಚಿಂತೆಗೆ ಈಡಾಗುತ್ತಾರೆ, ಮಾನಸಿಕ ನೋವು ಅನುಭವಿಸುತ್ತಾರೆ. ಕೆಲವು ಜನ ಯಾರೊಂದಿಗೂ ಬೆರೆಯಲ್ಲ, ಇಷ್ಟಪಡಲ್ಲ. ಅವರ ದೇಹ ನೋಡಿ ಅವರಿಗೆ ಅಸಹ್ಯ ಉಂಟಾಗುತ್ತದೆ. ಆದ ಕಾರಣ ಈ ಒಬಿಸಿಟಿ ಇದ್ದವರು ಏನು ಮಾಡಬೇಕು, ಒಬಿಸಿಟಿ ಇಲ್ಲದೆ ಇದ್ದವರು ಮುಂದೆ ಏನು ಜಾಗೃತ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಜಾಸ್ತಿ ಒಬಿಸಿಟಿ ಇರುವವರು ಒಂದೇ ಸಲ ತೂಕ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ. ಇದರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತದೆ. ಕೆಲವು ಜನರು ತೂಕ ಕಡಿಮೆ ಮಾಡಲು ಡಯಟಿಂಗ್ ಹೆಸರಿನಲ್ಲಿ ಪೂರ್ತಿ ಆಹಾರ ಸೇವನೆ ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ. ಈ ಥರ ಮಾಡಬೇಡಿ. ಅದರ ಬದಲು ದಿನವಾಗಿ ಪ್ಲ್ಯಾನ್ ಮಾಡಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಕುಳಿತುಕೊಂಡು ಕೆಲಸ ಮಾಡುತ್ತಾರೆ. ಅದುದರಿಂದ ಕಡಿಮೆ ಕ್ಯಾಲರಿ ಖರ್ಚು ಆಗುತ್ತದೆ. ಅದುದರಿಂದ ಫ್ರೀ ಇದ್ದಾಗಲೆಲ್ಲ ವರ್ಕೌಟ್ ಮಾಡಿ. ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು. ಉದಾಹರಣೆಗೆ ಲಿಫ್ಟಿಗೆ ಹೋಗೋ ಬದಲು ಮೆಟ್ಟಿಲುಗಳನ್ನು ಏರಿ ಹೋಗಿ. ಮತ್ತೆ ಕೆಲವು ಜನ ಅಂಗಡಿಗಳಿಗೆ ಹೋಗದೆ ಆನ್ಲೈನ್ನಲ್ಲಿ ತೆಗೆದುಕೊಳ್ಳುತ್ತಾರೆ. ಇಂತಹ ಪದ್ಧತಿಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ದೇಹಕ್ಕೆ ಕೆಲಸ ಕೊಡಿ. ಹಾಗೆ ಅಟ್ಲೀಸ್ಟ್ ಫೋನ್ ಬಂದಾಗ ಆದರೂ ನಡೆದಾಡುತ್ತಾ ಫೋನ್ನಲ್ಲಿ ಮಾತನಾಡಿ. ಹಾಗೆ ಮನೆ ಮುಂದೆ ತೋಟವಿದ್ದರೆ ಗಿಡಗಳಿಗೆ ನೀರು ಹಾಕುವುದನ್ನು ಮಾಡಿ. ಮತ್ತು ಹಾಗೆ ಟಿವಿ ನೋಡಬೇಕಾದರೆ ಕೆಲವು ಸಣ್ಣ ಸಣ್ಣ ವಾರ್ಮಪ್ಗಳನ್ನು ಮಾಡುತ್ತಾ ನೋಡಿ. ಹಾಗೆ ವಾರದಲ್ಲಿ ಒಂದು ಸರಿ ಮನೆಯನ್ನು ಧೂಳಿನಿಂದ ಸ್ವಚ್ಛಗೊಳಿಸಿ. ಇವೆಲ್ಲವೂ ಚಿಕ್ಕ ಚಿಕ್ಕವೇ, ಆದರೂ ಬಹಳ ಹೆಲ್ಪ್ ಆಗುತ್ತವೆ. ಇದರ ಜೊತೆ ನಾವು ತೆಗೆದುಕೊಳ್ಳುವ ಆಹಾರ ಮೇಲೆ ದೃಷ್ಟಿ ಇಡಬೇಕು. ನಾವು ತೆಗೆದುಕೊಳ್ಳುವ ಆಹಾರ ಕಂಟ್ರೋಲ್ನಲ್ಲಿ ಇರದಿದ್ದರೆ ನಾವು ಎಷ್ಟು ವರ್ಕೌಟ್ ಮಾಡಿದರೂ ವೇಸ್ಟ್. ನಾವು ಜಂಕ್ ಫುಡ್, ಮಸಾಲೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ನ್ಯಾಚುರಲ್ ಆಗಿ ದೊರೆಯುವ ಫ್ರೂಟ್ಸ್, ವೆಜಿಟೇಬಲ್ಸ್, ಮನೆಯ ಊಟ ತಿನ್ನಬೇಕು. ಜಾಸ್ತಿ ಜನ ರಾತ್ರಿ 12 ಗಂಟೆ ಆದರೂ ಟಿವಿ, ಮೊಬೈಲ್ ನೋಡುತ್ತಾ ನಿದ್ದೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ದೇಹ ತೂಕ ಹೆಚ್ಚಾಗಲು ನಿದ್ದೆಯೂ ಒಂದು. ಎಷ್ಟು ಗಂಟೆ ನಿದ್ದೆ ಮಾಡಿದ್ದೀವಿ, ಎಷ್ಟು ಗಂಟೆಗೆ ಮಲಗಿದ್ದೀವಿ ಎಂಬುದು ಕುರಿತು ಕ್ಯಾಲರಿ ಬರ್ನಿಂಗ್ನಲ್ಲಿ ಕೌಂಟ್ ಆಗುತ್ತದೆ. ಈ ಹೇಳಿರುವ ಟಿಪ್ಸ್ಗಳನ್ನು ತಿಳಿದುಕೊಂಡು ಒಬಿಸಿಟಿ ಬಂದವರು ಅಳವಡಿಸಿಕೊಳ್ಳಬೇಕು. ಬಾರದೇ ಇದ್ದವರು ಮುಂದೆ ಈ ಟಿಪ್ಸ್ಗಳನ್ನು ಅನುಸರಿಸಬೇಕು. ಓಕೆ ಫ್ರೆಂಡ್ಸ್, ಒಬಿಸಿಟಿ ಅಂದರೆ ಏನು ಎಂಬುದು ನಿಮಗೆ ಪೂರ್ತಿ ಅರ್ಥ ಆಗಿದೆ ಎಂದುಕೊಳ್ಳುತ್ತೇನೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಒಬಿಸಿಟಿ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.